ಈಶ್ವರ ಬಂದರೆ ಗಂಡಾಂತರ. ವೈಶಾಲಿ, ಎಲ್ರು ಬ್ಯಾಂಕ್ ದರೋಡೆ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಹಾಡ್ ಹಗ್ಲೆ ದರೋಡೆ ಮಾಡ್ತಾರೆ ಅಂದ್ರೆ ನಮ್ ಸಿಟಿ ಕುಲ್ಗೆಟ್ ಹೋಯ್ತು. ಹೌದು ಪರು, ಟಿವಿಲಿ ಪೇಪರ್ ಅಲ್ಲಿ ಬಂದಿತ್ತಂತೆ, ನಾನಂತೂ ನೋಡ್ಲಿಲ್ಲ. ನಮ್ಮ ಮಹಿಳಾ ಸಂಘದಲ್ಲೆಲ್ಲ ಮಾತಾಡ್ತಾ ಇದ್ರು. ಅಲ್ಲ ಕಣೆ, ಬೆಳಿಗ್ಗೆ ಬ್ಯಾಂಕ್ ನುಗ್ಗಿ 10 ಲಕ್ಷ ಕದ್ದಿದ್ದಾರೆ ಅಂದ್ರೆ ಅವ್ರ ಗುಂಡ್ಗೆ ಗಟ್ಟಿನೇ. ಅಕ್ಕ, ಅವನ್ನ ನಾಡ್ ಪಿಸ್ತೂಲ್ ತಗೊಂಡ್ ಶೂಟ್ ಮಾಡಿದಾರಂತೆ. ಜನ ಎಲ್ಲ ಅವನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಏನೋ ಸೇರ್ಸಿದ್ರಂತೆ. ಆದ್ರೆ ಡಾಕ್ಟರ್ ಒಂದ್ ಪ್ರಾಣ ಉಳಿಯೋದೇ ಕಷ್ಟ ಅಂದ್ರಂತಕ್ಕ. ಒಂದ್ ವೇಳೆ ಒಂದ್ ಪ್ರಾಣ ಉಳಿದ್ರೆ ಪ್ರಬಲ ಸಾಕ್ಷಿ ಆಗ್ತಾನೆ. ಆ ಕಳ್ರೇನಾದ್ರೂ ನಮ್ ಮನೆಗ್ ಬಂದ್ರೆ ಇರೋ ಬರೋ ದುಡ್ಡನ್ನೆಲ್ಲ ಕೊಟ್ಬಿಡ್ಬೇಕು. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ಪೊಲೀಸ್ನವ್ರು ಬಂದು ಮಾಜರ್ ಮಾಡ್ಕೊಂಡು ಹೋಗ್ತಾರೆ. ಮಂತ್ರಿಗಳು ಬಂದು ತಲೆ ಸಾವಿರ ಸಾಂತ್ವನ ಹೇಳಿ ಹೋಗ್ತಾರೆ. ಕರೆಕ್ಟ್ ಆಗಿ ಹೇಳ್ದೆ ಪಾರು. ಕಳ್ರು ನಿಮ್ ಮನೆಗ್ ಬಂದ್ರೆ ನೀನು ಒಡವೆ ಕೊಟ್ಬಿಡು, ನಾನೇ ಒಡವೆ ಕೊಟ್ಬಿಡ್ತೀನಿ. ಒಡವೆ ಹಾಕಿದ್ರೆ ದುಡ್ಡು ಬರುತ್ತೆ, ನಾನ್ ಒಡವೆ ಹಾಕಿದ್ರೆ ತೂಕ ಬರುತ್ತೆ. ವೈಶಾಲಿ ಮೇಡಮ್ ಏನಾಯ್ತು ಏನಾಯ್ತು ಏನಾಯ್ತು? ವೈಶಾಲಿ ಮೇಡಮ್ ಫೋಟೋ ಪೇಪರ್ ಅಲ್ಲಿ ಬಂದಿದೆ. ಯಾಕಂತೆ? ಬ್ಯಾಂಕ್ ದರೋಡೆ ಮಾಡಿದಾರಂತೆ. ಪಾರು, ನಂದೇ ಹಣೆ, ನಂದೇ ಕಣ್ಣು, ನಂದೇ ಮೂಗು, ನಂದೇ ಮೂತಿ, ನಂದೇ ಮುಖ, ನಿಮ್ದೇ ಫೋಟೋ. ತುಳಾಕಿ ನಂತರನೇ ಇದ್ದಾಳೆ. ಅಕ್ಕ, ನಿಜ ಹೇಳು, ದುಡ್ಡಿನ ಆಸೆಗ್ ನೀನೇನಾದ್ರು ಬ್ಯಾಂಕ್ ದರೋಡೆ ಮಾಡಕ್ ಹೋಗಿದ್ಯಾ? ಸುಮ್ನಿದೆ, ನಾನೆಲ್ಗೆ ಹೋದೆ, ಇಲ್ಲೇ ಇದ್ದೀನಿ ತಾನೆ. ಮನೇಲಿರೋ ನಮ್ ಗುಡ್ಡಣ್ಣನ್ನೇ ಲೂಟಿ ಮಾಡಕ್ ಆಗ್ತಿಲ್ಲ, ಇನ್ನು ಬ್ಯಾಂಕ್ ನ ದರೋಡೆ ಮಾಡ್ತೀನಾ? ಗುಂಡಣ್ಣ ಫೋಟೋ ನೋಡಿರ್ತಾರೆ. ಹಲೋ ರೀ. ಏನಮ್ಮ ಮನೇಲೇ ಇದೀಯಾ? ರೀ, ನಿಮ್ಗೊಂದ್ ವಿಷಯ ಗೊತ್ತಾ? ಅಯ್ಯೋ, ನಿನ್ನ ಖ್ಯಾತಿ ಪೊಲೀಸ್ ಕಮಿಷನರ್ ಆಫೀಸ್ವರೆಗೂ ತಲುಪಿದ್ಯಮ್ಮ. ಆ ಕಳ್ಳಿ ನಂತರನೇ ಇದ್ದಾಳೆ, ಅದಕ್ಕೆ ನಾನೇನ್ ಮಾಡ್ಲಿ? ಅಯ್ಯೋ, CC ಕ್ಯಾಮ್ರಾಗ ಇದು ತಿಳಿಬೇಕಲ್ಲಮ್ಮ. ಈಗ ತಾನೇ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಬಂದಿತ್ತು. ಆದಷ್ಟು ಬೇಗ ನೀನು ತಪ್ಪಿಸ್ಕೊಳ್ಳೋದು ಒಳ್ಳೇದು. ಒಂದ್ ಕೆಲ್ಸ ಮಾಡು, ಹಳ್ಳಿಗೆ ಹೋಗ್ಬಿಡು, ಯಾಕೆ? ನಿಮ್ಮ ಅಜ್ಜಿ ನೋಡಕ್ಕೆ. ಅಯ್ಯೋ, ಸುತ್ತಮುತ್ತ ಜನ ಎಲ್ಲ ನನ್ನನ್ನೇ ನೋಡ್ತಾ ಇದಾರಮ್ಮ. ಆದಷ್ಟು ಬೇಗ ತಪ್ಪಿಸ್ಕೊಳ್ಳೋದು ಒಳ್ಳೇದು. ತಪ್ಪಿಸ್ಕೋ. ಏನಂತೆ? ಯಾರು ನಮ್ ಗುಂಡಣ್ಣ ನನ್ನೇ ಹಳ್ಳಿಗೆ ಹೋಗಿ ಬಚ್ಚಿಟ್ಕೊಂತ ಹೇಳಿದ್ರು. ಹೌದಕ್ಕ, ಈ ಕಳ್ಳಿ ನೋಡೋದಕ್ ನಿನ್ ತರನೇ ಇದ್ದಾಳೆ. ನೀನ್ ಹೋಗಿ ಎಲ್ಲಾದ್ರೂ ಬಚ್ಚಿಟ್ಕೊಳ್ಳೋದು ಬೆಳೆದು, ಇಲ್ಲ ಇವಳೆ ಹೋಗಿ ಬಚ್ಚಿಟ್ಕೊಳ್ಳೋದು ಬೆಳೆದು. ಇವ್ರು ಬಚ್ಚಿಟ್ಕೊಂಡ್ರೆ ಇನ್ನೂ ಕಷ್ಟ. ನಿಮ್ಮ ಅಕ್ಕನ್ ಕರ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಚಿನ್ನನವ್ರೆ, ನೀವೇನು ಹೆದ್ರಬೇಡಿ. ಇಲಿ ಬಾಲ ನೆತ್ತಿ ನೆಲಕ್ ಹಾಕಿದಾಳೆ. ಹುಲಿ ಬೋನ್ ಒಳಗಡೆ ಕೈ ಹಾಕಿ ಶೇಖರ್ ಮಾಡಿ ಹಲೋ ಹೇಳಿದಾಳೆ. ಅಯ್ಯೋ ಮೇಡಮ್ ಅವರೇ, ಹುಲಿಗಳನ್ನ ಎದುರಿಸ್ಬೋದು, ಪೊಲೀಸರನ್ನ ಎದುರ್ಸಕ್ಕಾಗಲ್ಲ. ಫೇಸ್ ಕಟ್ ಕಳ್ಳಿ ತರ ಇದೆ ಅಂತ ಜೀಪ್ ಹಾಕೊಂಡ್ ಬರ್ತಾ ಇದಾರೆ. ಅಯ್ಯೋ, ಬರ್ತಾರೆ ನಮ್ ಶಿಶೋಣಯ್ಯ ತಾನೆ, ಹೇಳ್ತೀನಿ ಬಿಡಿ. ಯಾರು ಹೇಳಿದ್ರು ಪ್ರಯೋಜನ ಆಗಲ್ಲ ಮೇಡಮ್ ಅವರೇ. ದರೋಡೆ ಮಾಡಿದವಳು ನನ್ನ ಹೆಂಡತಿ ತರ ಇದ್ದಾಳೆ. ನನ್ನ ಹೆಂಡತಿ ಮೇಲೆ ನಾನೇ ಅನುಮಾನ ಪಡೋ ತರ ಆಗ್ಬಿಟ್ಟಿದೆ. ಅದ್ ನಿಮ್ ವೃತ್ತಿ ಧರ್ಮ ಅಲ್ಲನ್ರಿ? ಈ ಇನ್ಸ್ಪೆಕ್ಟರ್ ಗಂಗಾಧರಯ್ಯ ಎದುರುಗಡೆ ನಿಂತ್ಕೊಂಡ್ರೆ ಉಡ್ದಾರನೇ ನಿಲ್ಲೋದಿಲ್ಲ, ಇನ್ನು ಕಳ್ಳರು ನಿಲ್ತಾರ. ಅದಕ್ಕೆ ನಾನು ಉದಾಹರಣೆ ಹಾಕಲ್ಲ. ಡೆವಿಲ್ ಕಮ್ ಬ್ಯಾಕ್ ವೆಂಟಿಲೇಟರ್ ಅಂದ್ರೆ ಓದ್ಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ. ರೀ ಕೊಂಡೋಣ್ರಿ, ನಿಮ್ ಹೆಂಗಸರು ಕಳ್ತನ ಮಾಡೋ ಲೆವೆಲ್ವರೆಗೂ ಹೋಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ರೀ. ಇದು ಹಗಲು ದರೋಡೆ. ಯಾವ ಹುತ್ತಲ್ಲಿ ಯಾವ ಅಂತ ಯಾರು ಗೊತ್ತು? ಮೊತ್ತದ ವಿಚಾರ ಬಿಡಯ್ಯ, ಈಗ ಮೊತ್ತದ ವಿಚಾರಕ್ಕೆ ಬಾ. ಒಟ್ಟು 10 ಲಕ್ಷ ರೂಪಾಯಿ ಕಳ್ತನವಾಗಿರೋದು. ಗಂಡನ್ ಕೈವಾಡ ಇದೆ ಅಂತ ಗಂಗೊಂಡಳ್ಳಿ ಜನ ಮಾತಾಡ್ತಾ ಇದ್ರು. ಸಂಪಾದನೆ ಕಡಿಮೆ, ಕೇಸ್ಗಳು ಸಿಗ್ತಾ ಇಲ್ಲ. ಹಾಗಂತ ನಿಮ್ ಹೆಂಗಸರ್ನ ಮುಂದೆ ಬಿಟ್ಟು ಬ್ಯಾಂಕ್ ದರೋಡೆ ಮಾಡಿಸಿದಿರಲ್ಲ, ಇದು ಸರಿನಾ? ಮುಕ್ತಿಂದ ನಾವು ನೀರು ಕುಡಿಲೇಬೇಕು. ಅಡಿಗೆ ಮನೇಲಿದೆ, ತಿನ್ನೋಗ್ರಿ. ಇನ್ಸ್ಪೆಕ್ಟ್ರೆ, ಯೂನಿಫಾರ್ಮ್ ಮೇಲೆ ಇದೀರ ಅಂತ ಕೈ ಎತ್ತೆ ಬಿಡ್ತಾ ಇದೀನಿ. ನಾನು ಯಾರೇ? ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಗುಂಡಣ್ಣ ಯಾವತ್ತು ನಿಯತ್ತು. ಇಂಥ ನ್ಯಾಯವಾದಿ ಮೇಲೆ ಈ ತರ ಅಪವಾದ ಹೊರಿಸ್ತಿರಲ್ಲ, ನಿಮ್ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕ್ಬಿಡ್ತೀನಿ. ಅದು ನಿಮಗಿದೆಯಾ? ಇಲ್ಲೇನಾಗಿದೆ ಗೊತ್ತಾ? ಗೊತ್ತವೇದ, ಆ ಕಳ್ಳಿ ನೋಡಾಕ ಸೇಮ್ ನಿಮ್ ಅಕ್ಕನ್ ಗತೆನ ಅದಾಳ. ನಿಮ್ ಅಕ್ಕೇನ್ರ ಪೊಲೀಸರ ಕೈ ಸಿಕ್ಕಾಕೊಂಡ್ರ ಬಹಳ ತ್ರಾಸ ಆಗ್ತೈತಿ. ಕಾನೂನಿಗೆ ಕಣ್ಣು ಇರಂಗಿಲ್ಲ, ಹೃದಯನೂ ಇರಂಗಿಲ್ಲ. ಹೌದೌದು, ನಮ್ಮ ಅಕ್ಕ ಇಲ್ಲೇ ರೂಮಲ್ಲಿ ಇದ್ದಾಳೆ. ನೀನ್ ಹುಷಾರಗಳನ್ನ ಹಿಂದಿನ ಬಾಗಿಲು ಕರ್ಕೊಂಡು ಹೋಗ್ಬಿಡು. ಯಾರು ನೀನು? ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಬಿಡ್ತೀನಿ. ಶಿವಾನಿ ಸಂಗಣ್ಣ ಬೆಳ್ಳುಳ್ಳಿ ಅಂತ ಹೇಳಿರಿ ಈ ಮನೆಕಿನ. 2 ಬಿಟ್ಟು 3ನೇದು ಹೇಳಿದ್ದೆ. ಮೊದಲನೇದು ಹೇಳ್ಬೋದಾಗಿತ್ತಲ್ಲ. ಸಾಕಮ್ಮ. ಆಯ್ತು ಹೋಗಮ್ಮ, ನಿನ್ನ ಅದು ಸಲ ಹುಡ್ಕೋ ಹೋಗ. ಇಲ್ಲಿಂದ ಯಾರಿಗೂ ಗೊತ್ತಾಗ್ಲಾರ್ದಂಗ ನಿಮ್ಮನ್ನ ಕರ್ಕೊಂಡು ಹೋಗಕ್ ಹೇಳ್ಯಾರ. ನನ್ ಜೊತೆ ಸುಮ್ಮನೆ ಬರ್ರಿ. ಸರ್,
ಈ ಮನೇಲಿ ನಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ನಮ್ಮ ಅಕ್ಕ ಮಾರ್ಕೆಟ್ ಹೋಗಿದ್ದಾಳೆ, ಇನ್ನೂ ಬಂದಿಲ್ಲ. ಇರ್ಲಿ ಮನೆ ಹೊರಗಡೆ ಹೋಗಯ್ಯ, ಮೂಲೆನೆಲ್ಲ ಹುಡುಕು. ತೊಂಟಿನ ಸೊಪ್ಪು ಬ್ಯಾಗ್ ಸಿಕ್ಕಿದ್ರು ಅದನ್ನ ಕೆಳಗೆ ಸುರಿದ್ ನೋಡು. ಎಳೆ ಗಂಟಿನ ಸೊಪ್ಪಿದ್ರೆ ಮುಡುತ್ತಲ್ಲ. ಹೇಳಿದಷ್ಟು ಕೆಲಸ ಮಾಡ, ಹೋಗಯ್ಯ ಒಳಗಡೆ ಸರಿಯಾಗಿ ಹುಡುಕೋ. ಏನಾದ್ರೂ ಸಿಕ್ತೇನಯ್ಯ? ಏನು ಸಿಕ್ಲಿಲ್ಲ ಸರ್, ಗಂಟು ಇಲ್ಲ ಗಂಟು ಇಲ್ಲ. ಮತ್ತೆ ಬರ್ತೀವಿ. ಇದು ಅಂತ್ಯ ಅಲ್ಲ, ಆರಂಭ. ಗಿಫ್ಟಲ್ಲಿತ್ತ ಓನ್ ಡೈಲಾಗ್ ಸರ್. ಬಾಯ್ ಮುಚ್ಕೊಂಬಾರಯ್ಯ. ಯಾಕೆ ಮೇಡಮ್ ನವ್ರೆ ಸುಮ್ನೆ ಬೆಚ್ಚಿ ಬೀಳ್ತಾ ಇದ್ದೀರಾ? ನೋಡಿದ್ರೆ ಪೊಲೀಸರು ಇವಾಗ ಸುಮ್ನೆ ಹೋಗಿದ್ದಾರೆ, ಮತ್ತೆ ಅವ್ರು ಬಂದ್ರೆ ನಾವೆಲ್ಲ ಜೈಲಲ್ಲಿ ಇರ್ತೀವಿ. ನೋಡಿ ಶಿವಾನಿ, ನಾನು ಏನು ತಪ್ಪು ಮಾಡಿಲ್ಲ, ಆದ್ರೆ ಪೊಲೀಸರು ನನ್ನ ಹಿಂದೆ ಬಿಟ್ಟಿದ್ದಾರೆ. ಬೇಜಾರ್ ಮಾಡ್ಕೋಬೇಡ್ರಿ. ವೈಶಾಲಿ ಅವರ ಅಲ್ಲೂ ನೀವ್ ಅದರಿ, ಇಲ್ಲೂ ನೀವ್ ಅದರಿ, ಇಲ್ಲೂ ನೀವ್ ಅದರಿ, ಅಲ್ಲೂ ನೀವ್ ಅದರಿ. ಏನ್ರಿ ನಿಮ್ಮ ಆಟ? ಎಲ್ಲ ಗೋವಿಂದಂಗೆ ಗೊತ್ತು. ನನ್ಗೆ ಗೊತ್ತಾಗ್ತಾ ಇದೆ, ಪೇಪರ್ ಅಲ್ಲಿ ಬಂದಿದ್ಯಲ್ಲ, ನಂತರನೇ ಒಬ್ಳು ಕಳ್ಳಿ ಬ್ಯಾಂಕ್ ದರೋಡೆ ಮಾಡಿದಾಳಲ್ಲ, ಅವಳು ಇವಳೇ ಇರ್ಬೇಕು. ಏನ್ ಮಾಡುದ್ರಿ ಈಗ? ನಾನ್ ಪೊಲೀಸರಿಗೆ ಫೋನ್ ಮಾಡ್ತೀನಿ, ಅವ್ರು ಬಂದು ಇವಳನ್ನ ಅರೆಸ್ಟ್ ಮಾಡ್ತಾರ. ಅಯ್ಯೋ ಕಟ್ ಮಾಡ್ರಿ. ಪೊಲೀಸ್ನವ್ರು ಬರುತ್ತನ ಆಕೇನ್ ಇಲ್ಲೇ ಇರ್ತಾಳೇನ್ರಿ? ಪರ್ಮನೆಂಟ್ ಆಗಿ ತಪ್ಪಿಸ್ಕೊಂಡ್ ಹೋಗ್ಬಿಡ್ತಾಳ. ಪೊಲೀಸ್ ಬಂದು ನಿಮ್ಮನ್ನ ಎತ್ತಾಕೊಂಡ್ ಹೋಗಿ ಜೈಲ್ನಾಗ ರುಬ್ತಾರ. ಗೋವಿಂದ, ಏನ್ ಮಾಡೋದು? ಒಂದ್ ಕೆಲ್ಸ ಮಾಡ್ತೇನ್ರಿ, ನಾನ್ ಆಕಿ ಕಡೆ ಹೋಗಿ ಡೀಲ್ ಮಾಡ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ. ಇಲ್ಲ, ಆಲ್ ದ ಬೆಸ್ಟ್. ರೀ ರೀ ರೀ, ಅಲ್ ನೋಡ್ರಿ. ಯಾರು ಅವಳು? ನನ್ನಂಗೆ ಅವಳೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಅವಳಿಗೂ ನಿನ್ಗೂ ಏನ್ ಸಂಬಂಧ? ನನ್ ಯಾಕೆ ಹೊಡ್ಯಾಕತ್ತೀರಿ? ಅವ್ರು ವೈಶಾಲಿ ಅವ್ರಂತ ಲಾಯರ್ ಗುಂಡಣ್ಣ ಅವ್ರ ಹೆಂಡತಿ. ಈಗಿಂದೀಗ್ಲೇ ನೀನ್ ಪೊಲೀಸ್ನವ್ರು ಶರಣಾಗ್ಬೇಕು. ಬುಲ್ಬುಲ್, ನಂದ್ ಇನ್ನೂ ಒಂದ್ ದರೋಡೆ ಐತೆ. ಅದಾದ್ಮೇಲೆ ನಾನೇ ಈ ಊರ್ ಖಾಲಿ ಮಾಡ್ಕೊಂಡು ಹೋಗ್ತೀನಿ. ಇನ್ನೊಂದ್ ದರೋಡೆನ? ಎಲ್ಲಿ? ಯಾವಾಗ? ಆ ದಿವಾಕರ ಇದನ್ನಲ್ಲ, ಅವನ್ ಮನೇಲಿ ಒಂದ್ ಚಿನ್ನದ ಕಿರೀಟ ಐತೆ. ಬಂಗಾರದ? ಜಾಸ್ತಿ ಬಾಯಿ ತೆಗಿಬೇಡ, ಬೇಡಿ ಇಟ್ಬಿಡ್ತೀನಿ. ಆ ಕಿರೀಟ ಸುಮಾರು 1 ಕೋಟಿ ಬೆಲೆ ಬಾಳುತ್ತೆ. ನಾನ್ ಪರವಾಗಿ ಅದನ್ನ ಕದ್ಕೊಂಡ್ ಬರ್ತಾಳ ಕೇಳೋ. ಅವಳೇನಾರ ಆ ಕಿರೀಟ ತಂದ್ಕೊಟ್ರೆ ನಾನು ಈ ಊರ್ ಖಾಲಿ ಮಾಡ್ಬಿಡ್ತೀನಿ. ಆ ಕಿರೀಟ ತಂದ್ಕೊಟ್ಮೇಲೆ ಬ್ಯಾಂಕ್ ದರೋಡೆ ಮಾಡಿದ್ದು ವೈಶಾಲಿ ಅವರಲ್ಲ ನೀನೇ ಅಂತ ಹೇಳಿ ಪೊಲೀಸರ ಮುಂದೆ ಒಪ್ಪತ್ತೇವದಲ್ಲ? ಮೊದ್ಲು ಆ ಕಿರೀಟ ಬಂದ್ ನನ್ ಕೈ ಸೇರ್ಲಿ, ಆಮೇಲೆ ನಿಮ್ ವೈಶಾಲಿಗೆ ಕ್ಲೀನ್ ಚೀಟ್ ಕೊಡ್ತೀನಿ. ಕಾದಿ ತಳ ಹೊತ್ ಕೇಳ. ವೈಶಾಲಿ ಅವ್ರ ಒಳ್ಳೆ ನಿಮ್ಮಿಬ್ರ ನಡು ನಾನ್ ಮೀಡಿಯೇಟರ್ ಆದ್ನಲ್ರಿ, ಆಕೆ ಹೇಳಿದ್ಲಿ ಏನಂತ ಗೊತ್ತಾತ? ಗೊತ್ತಾಯ್ತು. ದಿವಾಕರ್ ಮನೆಯಿಂದ ನಾನ್ ಚಿನ್ನದ ಕಿರೀಟ ಕದ್ಕೊಂಬಂದ್ ಇವಳಿಗೆ ಕೊಟ್ರೆ ಇವಳು ಪೊಲೀಸ್ ಅವ್ರ ಹತ್ರ ನಾನೇ ಕಳ್ಳಿ ಅಂತ ಸರೆಂಡರ್ ಆಗ್ತಾಳಂತೆ. ಹಂಗಂದ್ರೆ ನೀವು ಬಂಗಾರದ ಕಿರೀಟ ಕದೀತೀರಾ? ಜೊತೆಗ್ ಡಾನ್ಸು ಮಾಡ್ತೀನಿ. ನಾನು ಪಟೇಲ. ಈ ವಜ್ರದ ಕಿರೀಟ ನಮ್ಮ ವಂಶದ ಪಾರಂಪರ್ಯವಾಗಿ ಬಂದಿರೋದು. ಇದನ್ನು ನಾನು ಸುರಕ್ಷಿತವಾಗಿಡಬೇಕು. ನನ್ನ ಮನೆಯಲ್ಲಿ ದಂತದ ಗೊಂಬೆ. ರಸಿಕಾ, ರಾಜ. ಯಾರು ರಸಿಕಾ? ನೀನೇ. ಯಾರು ರಾಜ? ನೀನೇ. ಕಿಲಾಡಿ ಹುಡುಗಿ. ಬಲಾರೆ ಮುದುಕ. ಕೊಳ್ಳುವಷ್ಟು ಸೌಂದರ್ಯ ಇಟ್ಟುಕೊಂಡು ಡ್ಯಾನ್ಸ್ ಮಾಡೋ ಡ್ರೆಸ್ ಹಾಕಿ ಬಂದಿದ್ಯಲ್ಲ. ಮೇರಾ ದಿಲ್ ಧಡಕ್ತಾ ಹೈ. ತೋಟದ ಮನೆಗೆ ಹೋಗ್ಬೇಕು ಅಂತ ಇದ್ದೆ, ಆದ್ರೆ ತೋಟದ ಮನೆನೇ ಇಲ್ಲಿಗೆ ಬಂದಿದ್ಯಲ್ಲ ಪ್ಯಾರಿ. ನಿನ್ ಜೊತೆ ಒಂದೇ ಒಂದ್ ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀಯಾ? ನೀನ್ ಡ್ಯಾನ್ಸ್ ಮಾಡಕ್ ಬಂದಿದೀಯಾ? ಡ್ಯಾನ್ಸ್ ಮಾಡ್ತೀನಿ, ನೀನ್ ಖುಷಿ ಪಡಿಸ್ತೀನಿ. ನಿನ್ಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ದುಡ್ಡು ಕೊಡು. ನೀನ್ ದುಡ್ಡು ಕೊಟ್ರೆ ನಾನ್ ಮುತ್ತು ಕೊಡ್ತೀನಿ. ನೀನು ಕುಣಿಬಹುದು ಕುಣಿಬಹುದು. ಹೇಳು, ದುಡ್ಡು ಕೊಟ್ಟು ಮುತ್ತೋತ್ಯಾ? ಮೊದಲು ನೀನು ಕುಣಿ, ಆಮೇಲೆ ನೋಡೋಣ. ले
ರೂಪಾಯಿ ಕಿರೀಟ ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡು ಓಡಾಡಕತ್ತಿರಲ್ಲ ಪೊಲೀಸ್ನವ್ರು ಏನ್ರ ಇದನ್ನ ನೋಡಿದ್ರಂದ್ರ ಇದ್ರ ಸಮೇತ ನಿಮ್ಮನ್ನ ಎತ್ತಾಕೊಂಡ್ ಹೋಗ್ತಾರ. ಆ ಕಳ್ಳಿ ಬಂದ್ಲು ಅಂದ್ರೆ ಇದನ್ನ ತಗೊಂಡೋಗ ಅವಳ ಮುಖದ ಮೇಲೆ ಬಿಸಾಕು. ಅವಳೆ ಕಳ್ಳಿ ಅಂತ ಪೊಲೀಸರ ಮುಂದೆ ಅಪ್ರೂವಲ್ ಆಗುತ್ತೆ ಹೇಳು. ನೀವೇನ್ ಚಿಂತೆ ಮಾಡ್ಬೇಡ್ರಿ, ಇದನ್ನ ಕ್ಯಾಕ್ ಕೊಟ್ಟು ಬರೋಬ್ಬರ್ ಹೇಳಿ ಬರ್ತೇನೆ. ನೋಡಿ ನೋಡಿ ಬಹುತ್ ಖುಷ್. ಇವತ್ ನನ್ ಜೀವನದ ದೊಡ್ಡ ಆಸೆ ಈಡೇರಿದೆ. ಈ ಕಿರೀಟ ಈಗ ತೆಗಿಲಿಲ್ಲ ಅಂತಂದ್ರ ಜೀವನದ ಕೊನೆ ಆಸೆನೂ ಇಲ್ಲೇ ಈಡೇರ್ತೈತಿ. ಏನ್ ಹೇಳ್ತಾ ಇದ್ಯಾ? ಪೊಲೀಸ್ನವ್ರು ಏನ್ರ ಅಕಸ್ಮಾತ್ ಈ ಕಿರೀಟ ಜೊತೆ ನೀನ್ ನೋಡಿದ್ರಂದ್ರ ಕರ್ಕೊಂಡೋಗಿ ನೇಣಿಗೆ ಹಾಕ್ಬಿಡ್ತಾರ. ಈಗಾರ ನೀನ್ ಊರ್ ಬಿಟ್ಟು ಹೋಗ್ಬೇಕು. ಹೋಗಕ್ಕಿಂತ ಮುಂಚೆ ಖರೆ ಏನಂತ ಹೇಳಿ ಪೊಲೀಸ್ನವ್ರಿಗೆ ಹೇಳೋಗ್ಬೇಕು. ನೋಡು, ನನ್ಗಿನ್ನ ಒಂದ್ 4-5 ಕೆಲ್ಸ ಇದೆ, ಎಲ್ಲಾ ಮುಗಿಸ್ಕೊಂಡು ಒಟ್ಟಿಗೆ ಹೋಗ್ತೀನಿ. ಅಲ್ಲಿವರೆಗೂ ನೀನ್ ನಿನ್ ಮನೇಲಿರೋ, ನಾನ್ ನನ್ ಕೆಲ್ಸ ನೋಡ್ಕೋತೀನಿ. ಇದು ಮೋಸ. ಹೋಗ್ತೀನಿ ಅಂದ್ಮೇಲೆ ಹೋಗ್ಬೇಕು. ಯಾರ್ ಹೇಳ್ತಾ ಇದ್ಯಾ? ಇದು ನನ್ ಏರಿಯಾ. ಹವಾ ಮೈಂಟೈನ್ ಮಾಡಿದ್ದೀನಿ. ಜಾಸ್ತಿ ಮಾತಾಡ್ದೆ ಹಂಗೆಲ್ಲ ಆಗಂಗಿಲ್ಲ. ನಾನ್ ಯಾರ್ ಗೊತ್ತಾ? ಶಿವಾನಿ. ಪಂಚ್ ಕೊಟ್ರು ಶಿವಾನಿ ನೀನ್. ಹಲೋ. ಎಷ್ಟೊತ್ತಿಂದ ನೀನು ಫೋನ್ ಟ್ರೈ ಮಾಡ್ತಾ ಇದ್ದೀನಮ್ಮ, ಎಲ್ಲಿದ್ಯಾ? ನನ್ ತಲೆ ನಾನು ಉಳ್ಸ್ಕೋಬೇಕಲ್ವಾ, ಅದಕ್ಕೆ ಈ ಚಿಲ್ಲರೆ ಕೆಲಸ ಮಾಡಕ್ ಹೋಗಿದ್ದೆ. ಆ ಇನ್ಸ್ಪೆಕ್ಟರ್ ಗಂಗಾಧರ್ ಸಿಕ್ಕಿದ್ರಮ್ಮ. ಅವ್ರ ಮೊಬೈಲ್ ಅಲ್ಲಿ ನಿನ್ ವಿಡಿಯೋ ತೋರಿಸಿದ್ರು. ಯಾವ್ದೋ ಡ್ಯಾನ್ಸರ್ ಡ್ರೆಸ್ ಹಾಕೊಂಡು ಕಿರೀಟ ಕದಿಯಕ್ ಹೋಗಿದೀಯಂತೆ. ಗೋವಿಂದ, ಹೌದು ನಾನೇ. ಮತ್ತೆ ಬ್ಯಾಂಕ್ ದರೋಡೆ 10 ಲಕ್ಷ, ಅದನ್ನ ಮಾಡಿದ್ಯಾರು? ನಾನಲ್ಲ ರೀ, ಅದಕ್ಕೂ ನನ್ಗೂ ಸಂಬಂಧ ಇಲ್ಲ. ಅಯ್ಯೋ, ಈಗ ಏನು ಮಾಡೋದು ಗೊತ್ತಾಗ್ತಾ ಇಲ್ವಲ್ಲಪ್ಪ. ಆ ಇನ್ಸ್ಪೆಕ್ಟರ್ ನಿನ್ನನ್ನು ಹುಡ್ಕೊ ಮನೆಗ್ ಬರ್ತಾ ಇದಾರಮ್ಮ. ಇಲ್ಲಾದ್ರೂ ತಪ್ಪಿಸ್ಕೋ, ಇಲ್ಲಾಂದ್ರೆ ಹಳ್ಳಿಗೆ ಹೋಗ್ಬಿಡು. ಏನಾಯ್ತೆ? ಪಾರು, ಆ ಕಳ್ಳಿ ಮಾತ್ ಕಟ್ಕೊಂಡು ನಾನು ಹೋಗಿ ಆ ದಿವಾಕರ್ ಮನೆಯಲ್ಲಿ ಚಿನ್ನದ ಕಿರೀಟ ಕದಿದ್ನಲ್ಲ, ಅದು ಅವ್ರ ಮನೆ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆಯಂತೆ. ಈಗ ನನ್ನನ್ ಕಳ್ಳಿ ಅಂತ ತಿಳ್ಕೊಂಡು ಪೊಲೀಸ್ನವ್ರು ಇಲ್ಲಿ ಹುಡ್ಕೊಂಡ್ ಬರ್ತಾ ಇದಾರೆ. ಮತ್ ಯಾಕೆ ಇಲ್ಲೇ ನಿಂತಿದ್ಯಾ? ಹೋಗಿ. ಎಲ್ಲಿಗೆ? ಮತ್ತೆ ಹಳ್ಳಿಗೆ. ಜನ ಪ್ಯಾಂಟ್ ಶರ್ಟ್ ಅಲ್ಲಿದ್ರೆ ಕಳ್ಳಿ ಅಂತ ಡೌಟ್ ಪಡ್ತಾರೆ. ಸೀರಿಯಲ್ ಇದ್ರೆ ಗೌರಮ್ಮ ಅಂತ ಕೈ ಮುಗಿತಾರೆ. ಇದು ಒಂಥರ ಚೆನ್ನಾಗೇ ಇದೆ. ಆ ಸಿಟಿ ಟ್ಯಾಕ್ಸಿಗೆ ಫೋನ್ ಮಾಡಿದೆ, ಇನ್ನ ಯಾಕೆ ಬರ್ಲಿಲ್ಲ? ಸರಿಕೆ. ಮಂಜ ಅಲ್ಲೋಡು. ವೈಶಾಲಿ ಮೇಡಮ್, ಅಲ್ಲಲೇ ಮಂಗ್ಯ, ಅದು ಕಳ್ಳಿ. ಮುಖ ಮೂತಿ ಸೀರೆ ಎಲ್ಲ ಅವ್ರ ತರನೇ ಐತೆ. ನೋಡಕ್ಕೆಲ್ಲ ವೈಶಾಲಿ ರಂಗ ಅದಾರ, ಆದಾಕಿ ಕಳ್ಳಿ. ಹೌದಾ? ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ತಡಿ. ಹಲೋ, ಏನಯ್ಯ ಹಿಂಗಿಟ್ಕೊಂಡಿದ್ಯಾ? ನೀವು ಬಂದ್ರೆ ಉಡ್ದಾರ ನಿಲ್ಲಲ್ಲ. ಫೋನ್ ಮಾಡಿದ್ದೇನಕ್ಕೆ? ಇನ್ಸ್ಪೆಕ್ಟ್ರ, ಅಲ್ಲಿ ಕಳ್ಳಿ ನಿಂತ ನೋಡ್ರಿ, ಹೋಗಿ ಹಿಡ್ಕೋರಿ. ಶಬಾಸ್. ಬರಮಿ. ಏ ಕಳ್ಳಿ. ಇದೇನಕ್ಕ ಇದು? ಹಳ್ಳಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಮಾಡಕ್ ಕಳ್ಳಿ ತರ ಬರ್ತಿದ್ಯಾ? ಹೋದೆ ಬಂದೆ. ಅದು ಅಕ್ಕ, ಅದೇ ಯಾರೋ ಕಳ್ಳಿ ಇದ್ಲಲ್ಲ, ಅದೇ ಬ್ಯಾಂಕ್ ದರೋಡೆ ಮಾಡ್ಬೇಕಾದ್ರೆ ಯಾರನ್ನ ಶೂಟ್ ಮಾಡಿದ್ಲಲ್ಲ, ಅವ್ನ್ ಪಾಪ ತುಂಬಾ ಸೀರಿಯಸ್ ಆಗಿದಾನಂತೆ. ಇದನ್ನೆಲ್ಲ ನನ್ಗೆ ಯಾಕೆ ಹೇಳ್ತೀಯ? ನಾನೇನ್ ಡಾಕ್ಟ್ರಾ? ಅಕ್ಕ, ಡಾಕ್ಟ್ರು ಒಂದ್ ಕಾಲ್ನೇ ತೆಗಿಬೇಕು ಅಂತ ಇದಾರಂತೆ. ನಿನ್ ಕಾಲ್ ಕೊಡು. ಏನಿದು ಬಾಂಡ್ಲಿ? ವೈಶಾಲಿ, ನೀನ್ ಯಾಕೆ ಬಂದೆ? ಕಳ್ಳಿ ಸಿಗೋ ತನಕ ನೀನ್ ಸೇಫ್ ಅಲ್ಲ ಅಂತ ಗುಂಡಣ್ಣವ್ರು ಹೇಳಿರ್ಲಿಲ್ವಾ? ಗುಂಡನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಗುಂಡಣ್ಣವ್ರ ಜೊತೆ ಎಷ್ಟು ಜಗಳ ಆಡ್ತಾಳೆ, ಈಗ ಒಂದಿನ ಬಿಟ್ಟಿರಕ್ ಆಗಲ್ಲಂತೆ. ನನ್ ಪರಿಸ್ಥಿತಿ ಕೇಳು. ನನ್ ಪತಿ ಪರಮೇಶ್ವರ ಶೂಟಿಂಗ್ ಹೋಗಿ 3 ದಿವಸ ಆಯ್ತು. ಫೋನ್ ಇರ್ಲಿ, ಒಂದ್ ಮಿಸ್ ಕಾಲು ಕೊಟ್ಟಿಲ್ಲ. ಕರೆನ್ಸಿ ಖಾಲಿ ಆಗಿರ್ಬೇಕು. ಎಲ್ಲಿಗೆ ಹೋಗ್ತಾ ಇದೀಯಾ? ಸೀರೆ ಯಾಕೆ ಇಷ್ಟು ಗಲೀಜಾಗಿದೆ? ಇದ್ರಲ್ಲೇ ಯಾವ್ದಾದ್ರು ಒಂದ್ ಸೀರೆ ಉಟ್ಕೋ. ಉಟ್ಕೊಳ್ಳೆ.
ಇದೆಯಾ? ನಂದ್ರ ಮೇಲೆ ಚೇಂಜ್ ಮಾಡ್ಕೊ ಹೋಗು. ಓ ಹೆಂಗಾಡ್ತಾಳ ನೋಡು. ಬಾರು ಆಂಟಿ, ಅಕ್ಕ ಹೋಗ್ಬೇಕಾದ್ರೆ ಒಂದ್ ಸೀರೆ ಉಟ್ಕೊಂಡಿದ್ಲು, ಬರ್ಬೇಕಾದ್ರೆ ಇನ್ನೊಂದ್ ಸೀರೆ ಉಟ್ಕೊಂಡಾಳೆ. ಅಷ್ಟು ಗೊತ್ತಾಗಲ್ವಾ? ಹಳ್ಳಿಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬಂದಿದ್ದಾಳೆ. ಓ, ನಾನ್ ಸಿಕ್ಬಿದ್ರೆ ಅವಳು ಸೇಫ್ ಆಗ್ತಾಳಾ? ಹಾಗಾದ್ರೆ ನಾನು ಇಲ್ಲೇ ಸೇಫ್ ಆಗಿ ಇದ್ಬಿಡ್ತೀನಿ. ನೀನೇನಮ್ಮ ಹಳ್ಳಿಗೆ ಹೋಗ್ಲಿಲ್ವಾ? ಹೋಗ್ಬೇಕು ಅಂತಿದ್ದೆ, ನಿಮ್ ನೆನ್ಪಾಯ್ತು, ಅದಕ್ಕೆ ಬಂದ್ಬಿಟ್ಟೆ. ಬರಬಾರ್ದಿತ್ತ? ಕೂದ್ಲು ತುಂಬಾ ಚೆನ್ನಾಗಿದೆ, ಕಣ್ಣು ಇನ್ನೂ ಚೆನ್ನಾಗಿದೆ, ಮೂಗು ತುಂಬಾನೇ ಚೆನ್ನಾಗಿದೆ, ಇನ್ನು ನೈಸ್ ಆಗಿದೆ, ತುಟಿ ಏನಮ್ಮ ಇಷ್ಟೊಂದು ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇದೀಯಾ? ಯಾಕೆ ಮಾತಾಡಬಾರ್ದಾ? ಮಾತಾಡು ಮಾತಾಡು, ರೂಪಕ್ಕೊಂದ್ಸರಿ ಮಾತಾಡ್ತೀಯ, ಮಾತಾಡಮ್ಮ. ನನ್ಗೇನಾದ್ರು ತೊಂದ್ರೆ ಆದ್ರೆ ನೀವು ನನ್ನ ಕಾಪಾಡ್ತೀರಾ? ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ನಾನು ಯಾರು? ಲಾಯರ್ ಗುಂಡಣ್ಣ. ಕಟ ಸ್ವಲ್ಪ ಹೆಡೆ ಬಿಸಿಲು ಕಾರ್ ಕೊಟ್ಟದ ವಿಷ ಕಕ್ಕುತ್ತೆ. ಈ ಲಾಯರ್ ಗುಂಡಣ್ಣ ಕಟ ತಪ್ಪಿದ್ರೆ ಎದುರಾಳಿ ಚಿಂದಿ ಚಿತ್ರಾನ್ನ ಆಗ್ತಾನೆ. ನಾನು ಪೊಲೀಸ್ನವರು ಸ್ನೇಹಿತರು, ನೀನ್ ತಲೆ ಕೆಡಿಸ್ಕೋಬೇಡ. ಅವಳು ಬರ್ಲಿ, ಪೊಲೀಸ್ನವ್ರಿಗೆ ಒಪ್ಪಿಸ್ತೀನಿ. ನೀನು ನನ್ನ ತೋಳಲ್ಲಿರು, ರಕ್ಷಿಸ್ತೀನಿ, ಧೈರ್ಯವಾಗಿರೋ. ಅವಳು ಇಲ್ಲಿಗೆ ಬರ್ಲೇಬಾರ್ದು ಅಂತ. ಅವಳು ಯಾಕಮ್ಮ ಇಲ್ಲಿಗೆ ಬರ್ತಾಳೆ? ಬಂದ್ರು ಉಳಿತಾಳ? ನಿಮ್ ಮಾತ್ ಕೇಳ್ತಿದ್ರೆ ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ, ನಿಧಿರೆ ಒಳಗೂ ನಿನ್ನ ನೆರಳನ್ನೇ ಸೇರುವೆ ಚೆಲುವೆ. ಓ ತಿಂಗಳಿಗೆ ಗಂಗೆ ಬಾರೆ ತುಂಗೆ ಬಾರೆ ಬಾರೆ ನೀರೇ ದಾಹ ತೀರೆ. ವೈಶಾಲಿ, ನೀನು ಇವರಿಬ್ಬರ ಜೊತೆ ಸೇರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆಯಲ್ಲ, ಏನೇ ಆಗಿದೆ ನಿಮ್ಗೆ? ಯಾಕೆ ಡ್ಯಾನ್ಸ್ ಮಾಡಬಾರ್ದಾ? ಬೇಕಾದ್ರೆ ನೀನು ಮಾಡು. ಏನಮ್ಮ ಹೀಗೆ ಹೇಳ್ತಾ ಇದೀಯಾ? ನಿನ್ ಗಂಡನ ಜೊತೆ ಮಾಡು ಅಂದೆ. ಅಯ್ಯೋ, ಮೊದ್ಲು ನೀನು ಹೊರಡಮ್ಮ. ಹೊರಡ್ಲೇಬೇಕಾ? ನೀವು ಬೇಡ ಅನ್ನಿಸ್ತಾ ಇದೆಯಮ್ಮ. ಪೊಲೀಸ್ನವ್ರು ನಮ್ ಹಿಂದೆ ಬರ್ತಾ ಇದ್ರು, ಅವರ ಬಂದು ಹೊರಡಿಸ್ತಾರೆ. ಅಯ್ಯೋ, ಪೊಲೀಸ್ನವ್ರು ಬರ್ತಾ ಇದಾರಂತೆ, ಹೊರಡಮ್ಮ. ಹೊರಡ್ಲೇಬೇಕಾ? ಹೊರಡೋ ತರ ನಾಟಕ ಮಾಡಿದ್ರಾಯ್ತು. ಬನ್ನಿ ಮೇಡಮ್, ಈ ಕಡೆ. ನೀನೇನಮ್ಮ ಈ ಕಡೆಯಿಂದ? ನಾನು ಅವಳು ಈ ಬಾಗ್ಲಿಂದಲೇ ಬರೋದು. ಅವ್ರು ಹೋಗಿದ್ದೆ, ಈ ಕಡೆ ವಾಪಸ್ ಬಂದೆ. ಮುಖದ ಮೇಲೆ ದೇವ್ರೈತೆ, ಇವರೇ ಕಳ್ಳಿ. ಹೇಳಮ್ಮ, ನೀನೇ ತಾನೇ ಕಳ್ಳಿ? ಯಾರಿವ್ರು? ನಿಜ ಹೇಳು, ನೀನೇ ಕಳ್ಳಿನ? ಛೀ, ಕಳ್ಳ. ನೀವು ತಾನೇ ಲಗೇಜ್ ತಗೊಂಡು ಊರ್ಗ್ ಹೋಗು ಅಂತ ಹೇಳಿದ್ದು. ನೋಡಿ ಲಗೇಜು. ಈ ಇನ್ಸ್ಪೆಕ್ಟರ್ ಗಂಗಾಧರ ಈ ಮುಂದೆ ಹುಡುಗಾರಲ್ಲ ಏನಿಲ್ಲ ಅಂತದ್ರಲ್ಲಿ ಕಳ್ಳರನ್ನೇ ಸರ ಕಳ್ಳಿ ಸಿಕ್ಬಿಟ್ಲು. ಅಲ್ಲಿ ನೋಡಿ, ಇದೇನಿದು? ಇಬ್ಬಿಬ್ರು ಕಳ್ಳಿದ್ರು. ಹಾಗಾದ್ರೆ ನಂಗೆ ಡಬಲ್ ಪ್ರಮೋಷನ್, ನನಗೆ ಲೂಸ್ ಮೋಷನ್. ಈ ಗುಂಡಣ್ಣರೇ, ಇವ್ರಿಬ್ರಲ್ಲಿ ನಿಜವಾದ ನಿಮ್ ಹೆಂಡತಿ ಯಾರು ಅಂತ ತಿಳಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ ಹೆಂಡತಿ ವೈಶಾಲಿ. ಇಲ್ಲ, ನಾನೇ ವೈಶಾಲಿ. ಕಟ್ಕೊಂಡಿರೋ ಹೆಂಡತಿ ಯಾರು ಅಂತ ಗೊತ್ತಾಗಲ್ವಾ ಗುಂಡಣ್ಣ? ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ, ನಮ್ಮ ಹೆಸರು ಮಾತ್ರ ಕರಿಬೇಡ. ಆದ್ರೆ ತಾಳಿ ಕಟ್ಟಿದ ಗಂಡನ ಯಾಜಿ ಸಣ್ಣ ಅಂತ ಕರ್ದಂಗಿರುತ್ತೆ. ಕಟ್ಕೊಂಡಿರೋ ಹೆಂಡತಿನ ಗುರ್ತಿಡಕ್ಕಾಗ್ತಿಲ್ವಾ ಗುಂಡಣ್ಣ? ದಯವಿಟ್ಟು ಕೈ ಮುಗಿದು ಬೇಡ್ಕೊತೀನಿ, ನಮ್ಮ ಹೆಸರು ಮಾತ್ರ ಕರಿಬೇಡ. ಆಮೇಲೆ ತಾಳಿ ಕಟ್ಟಿದ ಗಂಡನ ಯಾಜಿ ಸಣ್ಣ ಅಂತ ಕರ್ದಂಗಿರುತ್ತೆ. ಕೈ ಮುಗಿತಾರಾ? ಅದೆಲ್ಲ ಆಗೋದಿಲ್ಲ. ಇಬ್ಬರಲ್ಲಿ ಒಬ್ರು ಮಾತ್ರ ನಾವು ಒಪ್ಪಿಸ್ಬೇಕು. ಯಾರು ತಲೆ ಕೆಡಿಸ್ಕೋಬೇಡಿ, ನಾನು ಕಂಡಿಡಿತೀನಿ. ಬಲೆ ಬಲೆ ಚಂದದ ಚೆಂದುಂಡಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು. ಅವಳೇ ಕಳ್ಳಿ. ಈ ಇನ್ಸ್ಪೆಕ್ಟರ್ ಗಂಗಾಧರ ಮುಂದೆ ಹುಡುಗಾರನೇ ನಿಲ್ಲೋದಿಲ್ಲ, ಅಂತದ್ರಲ್ಲಿ ಕಳ್ಳ ನಿಲ್ತಾನ? ನಡಿಯಮ್ಮ. ಅಡಿಗೆ ಚೆನ್ನಾಗ್ ಮಾಡ್ತೀಯ. ಅಷ್ಟಮ್ಮ, ಈಟ್ ಗಾನು ಟೇಕ್ ಗಾನ ಅಂತ ಏನೋ ಹಂಗಂದ್ರೆ? ಉಂಡು ಹೋದ ಕೊಂಡು ಹೋದ ಅಂದಂಗ ಆಗ್ತಾ ಇದೆ. ಬನ್ನಿ ಒಂದ್ಸರಿ. ಯಾಕೋ ಅಕ್ಕ ಕರೆಕ್ಟ್ ಟೈಮಿಗೆ ಎಂಟ್ರಿ ಕೊಟ್ಟೆ.
ಯಾವ ಟೈಮಲ್ಲಿ ಎಂಟ್ರಿ ಕೊಡ್ಬೇಕು ಯಾವ ಟೈಮಲ್ಲಿ ಎಕ್ಸಿಟ್ ಆಗ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ದಟ್ ಈಸ್ ವೈಶಾಲಿ. ಒತ್ಕೊಂಡು ಹೋಗಿ ಪರ್ಮನೆ ಇಲ್ವಲ್ಲ, ಯಾರನ್ನ ಒತ್ಕೊಂಡು ಹೋಗ್ತಾರೆ ಮೇಡಮ್ ಅವ್ರೆ?